ನನ್ನ ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಸಿಗಲಿದೆ, ಯಾವ ಒಂದು ಮಾಹಿತಿ ಸಿಗಲಿದೆ ಅಂದರೆ, ಬಹಳ ಜನ ವಿಡಿಯೋಸ್ಗಳನ್ನು ನೋಡ್ತಾ ಇಲ್ಲ. ನೋಡಿ ಸರ್, ಇವೆಲ್ಲ ಇಂಗ್ಲೀಷ್ ವಿಡಿಯೋಸ್ಗಳು ಮುಂದೆ ಬರುವಂಥ ನಿಮ್ಮ ಎಲ್ಲ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ. ಇದು ನಮ್ಮ ಡಿಸ್ಟಿಕ್ ಅಲ್ಲ, ಇದು ನಮ್ಮ ಪೇಪರ್ ಅಲ್ಲ ಅಂತ ಬಿಟ್ಕೊತ ಹೋದರೆ ನಾಳೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪೇಪರು ಕೂಡ ಇನ್ನೊಬ್ಬರು ಯಾವುದೋ ಜಿಲ್ಲೆದವರು ಸೆಟ್ ಮಾಡ್ತಾರೆ. ಇಷ್ಟು ನೆನಪಿರಲಿ. ಡೋಂಟ್ ಸ್ಕಿಪ್ ಅವರ್ ಇಂಗ್ಲೀಷ್ ವಿಡಿಯೋಸ್. ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀನಿ, ಡೋಂಟ್ ಸ್ಕಿಪ್ ಇಟ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನೋಡಿ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUCಯ ಯೂನಿಟ್ ಟೆಸ್ಟ್ 1 ಆಗಸ್ಟ್ 2024 ಇವತ್ತು ನಡೆದಂತಹ ಇಂಗ್ಲೀಷ್ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ಸುದೀಪ್ ಅವರಿಗೆ ಧನ್ಯವಾದಗಳು. ಇದೇ ಹಾಸನ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿರುವಂಥ ನಮ್ಮ ತ್ರಿಷಾ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಅಕ್ಷಯ್ ಕುಮಾರ್ ಅವರಿಗೂ ಕೂಡ ಧನ್ಯವಾದಗಳು. ಅವರು ಕೂಡ ಇದೇ ಹಾಸನ ಜಿಲ್ಲೆಯ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ರಥಮ PUCಯ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹಾಗೂ ಸಾತ್ವಿಕ್ ಅವರಿಗೂ ಕೂಡ ಧನ್ಯವಾದಗಳು. ಈ 5 ಜನ ವಿದ್ಯಾರ್ಥಿಗಳು ಕೂಡ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸೇಮ್ ಕ್ವಶನ್ ಪೇಪರ್ ಒಂದೇ ಕಾಲೇಜಲ್ಲೂ ಇರ್ಬೋದು, ತಾವುಗಳು ಹೇಳಲಿಕ್ಕಾಗಲ್ಲ. ಆದರೆ ಒಬ್ಬರು ಮಾತಾಡ್ಕೊಂಡಿರಲ್ಲ. ಇವನ್ ಐ ಆಮ್ ವಾಚಿಂಗ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಕೊಂಡ್ರೆ ಎಲ್ಲಿ ಮಾರ್ಕ್ಸ್ ಕಡಿಮೆ ಆಗ್ತಾವೋ ಅಂತ ಚಿಂತೆ. ನೋಡ್ರಿ ಸರ್, ಅಂಥ ಮನಸ್ಥಿತಿ ಇದ್ದರೆ ನಿಜವಾಗಿಯೂ ನಾವು ಬೆಳೆಯಲ್ಲ. ವಿ ಶುಡ್ ನಾಟ್ ಬಾದರ್ ಅಬೌಟ್ ಅದರ್ಸ್ ವಾಟ್ ದೇ ಆರ್ ಗೇನಿಂಗ್. ನಾವು ಎಷ್ಟು ಬೆಳೀತಾ ಇದ್ದೀವಿ ಅಂತ ಇವತ್ತು ನೀವು ಯೋಚನೆ ಮಾಡಿ. ಹೌ ಮಚ್, ಆಯಿತಾ, ಎಷ್ಟು ನಾನು ಇವತ್ತು ಇಂಪ್ರೂವ್ ಆಗಿದ್ದೀನಿ, ಹೌದಲ್ವಾ? ಹೌ ಮೆನಿ ಮಾರ್ಕ್ಸ್ ಐ ಇಂಪ್ರೂವ್ಡ್ ಇನ್ ಮೈ ಯೂನಿಟ್ ಟೆಸ್ಟ್ ಕಂಪೇರ್ ಟು ಲಾಸ್ಟ್ ಟೆಸ್ಟ್ ಅಂತ, ಹೌದಲ್ವಾ? ಎನಿಹೌ, ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. 40 ಅಂಕದ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ನಿಜವಾಗಿಯೂ ಈಸಿ ಕ್ವಶನ್ ಪೇಪರ್ ಸರ್. ನನ್ನ ವಿಡಿಯೋ ನಾನು ಮಾಡಿದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1 ಅಂತ ದಯವಿಟ್ಟು ಸ್ವಲ್ಪ ನೋಡಿ, ಆಯಿತಾ? ನೀವಿರೋದು ಅಲ್ಲಿ, ನಾನಿರೋದು ಇನ್ನೊಂದು ಕಡೆ, ಯಾವುದೋ ಒಂದು ಜಿಲ್ಲೆಯಲ್ಲಿ, ಆದರೆ ಎಲ್ಲದೂ ಕೂಡ ಮ್ಯಾಚ್ ಆಗ್ತಾಯಿದೆ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಡ್ಯಾಶ್ ಅಂತ ಇದೆ. ಭಾಳ ಈಸಿ ಸರ್. ಕಾಡಿನ ರಾಜನಿಗೆ ತನ್ನ ಒಂದು ಕಾಡಿನಲ್ಲಿ ಏನು ಬೇಕಾಗಿತ್ತು ಅಂತ ಹೇಳಿದರೆ, ಯಾವುದೂ ಪ್ರಾಣಿ ಬೇಕಾಗಿರಲಿಲ್ಲ, ಅದಕ್ಕೆ ಶಾಂತಿ ಬೇಕಾಗಿತ್ತು, ಆಯಿತಾ? ಅದು ರೈಟ್ ಆನ್ಸರ್ ಈಸ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಾಲಿಟಿ ಅಂತ ಇದೆ ಅಲ್ವಾ? 100% ರೈಟ್ ಆನ್ಸರ್ ಸಿ. ಕ್ವಶನ್ ನಂಬರ್ 2, ದಿ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಎ ಲಿಟಲ್ ಹಟ್ ಅಟ್ ಡ್ಯಾಶ್ ಅಂತ ಇದೆ. ಇದು ಬಹಳ ಇಂಪಾರ್ಟೆಂಟು ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ? MCQs ಕಾನ್ಸೆಪ್ಟೇ ಇರಲಿಲ್ಲ ನಮ್ಮ PUCನಲ್ಲಿ. ಆ ಸಮಯದಲ್ಲೂ ಈ ಪ್ರಶ್ನೆ ಬಹಳ ಸಲ ಕೇಳ್ತಾಯಿದ್ರು. ದ ರೈಟ್ ಆನ್ಸರ್ ಈಸ್ ಅಟ್ ದಿ ಎಡ್ಜ್ ಆಫ್ ದಿ ಜಂಗಲ್. ಈಗ ಎಲ್ಲಾದರೂ ಇದೆಯಾ ಅಂತ ಹುಡ್ಕೋಣ. ಅಟ್ ದಿ ಎಡ್ಜ್ ಆಫ್ ದಿ ಲೇಕ್, ಅಟ್ ದಿ ಎಡ್ಜ್ ಆಫ್ ದಿ ಗಾರ್ಡನ್ ಎರಡೂ ಡಿಲೀಟ್, ಅಟ್ ದಿ ಎಡ್ಜ್ ಆಫ್ ದಿ ವಿಲೇಜ್ ಬಿನೂ ಡಿಲೀಟು, ಉಳಿದಿದ್ದು ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್ ಅನ್ನುವುದು ಸರಿಯಾದ ಉತ್ತರ ಈಸ್ ಡಿ. ದ ರೈಟ್ ಆನ್ಸರ್ ಈಸ್ ಡಿ. ದಿ ಪೋಯೆಟ್ ಲವ್ಸ್ ಟು ರೈಸ್. ಅದಕ್ಕೆ ಹೇಳೋದು ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ಪೋಯಮ್ ಓದಿ ಅಂತ. ಪೋಯಮ್ ನಿಮ್ಮ ಫಸ್ಟ್ ಸ್ಟ್ಯಾನ್ಸದ ಫಸ್ಟ್ ಲೈನ್ ಇದೆ ಅಲ್ವಾ? ದಟ್ ಈಸ್ ದ ಆನ್ಸರ್ ಹಿಯರ್. ಅಲಾ ಟು ರೈಸ್ ಇನ್ ದ ಸಮ್ಮರ್ ಮಾರ್ನ್. ಅಷ್ಟೇ ಸಾಕು ಸರ್. ನೋಡಿ, ದ ಪೋಯೆಟ್ ಲವ್ಸ್ ಟು ರೈಸ್ ಸಮ್ಮರ್ ಮಾರ್ನಿಂಗ್ ಅಂತ ಇದೆಯಾ? ಇದೆ. ಫಸ್ಟ್ ಒನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ಥರ್ಡ್ ಕ್ವಶನ್. ನೆಕ್ಸ್ಟ್, ಮೊನ್ನೆ ತಾನೇ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ ವಿತ್ ಕೀ ಆನ್ಸರ್. ಅದರಲ್ಲೂ ಕೂಡ ಇದೇ ಕ್ವಶನ್ ಇತ್ತು. ಯಾವುದು ಅಂದರೆ, ದ ಲಿಟಲ್ ಬಾಯ್ ಸ್ಪೆಂಡ್ಸ್ ದಿ ಡೇ ಡ್ಯಾಶ್ ಇನ್ ದ ಸ್ಕೂಲ್. ಯಾವ ರೀತಿಯಾಗಿ ಮಗು ತನ್ನ ದಿನವನ್ನು ಕಳೀತಾ ಇದೆ ಶಾಲೆಯಲ್ಲಿ ಕೂತ್ಕೊಂಡು, ಸಂತೋಷವಾಗಿ ಕಳೀತಾ ಇದೆಯೋ ಅಥವಾ ಬೇಜಾರಿನಲ್ಲಿ ಕಳೀತಾ ಇದೆಯೋ ಅನ್ನೋದರ ಪ್ರಶ್ನೆಯನ್ನು ಕೇಳಿದ್ದಾರೆ, ಆಯಿತಾ? ದ ಲಿಟಲ್ ಬಾಯ್ ಸ್ಪೆಂಡ್ಸ್ ದ ಡೇ ಇನ್ ಡ್ಯಾಶ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಎ ಈಸ್ 100% ರೈಟ್ ಆನ್ಸರ್. ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ, ಬೇಜಾರು ಹಾಗೂ ನಿಟ್ಟುಸಿರು ಬಿಟ್ಕೊಂಡು ಮಗು ಸಂತೋಷವಾಗಿ ಇರಬೇಕಾಗಿತ್ತು ಶಾಲೆಯಲ್ಲಿ, ಆದರೆ ಇಲ್ಲ, ಆಯಿತಾ? ಫಿಫ್ತ್ ಕ್ವಶನ್, ದ ಮೆಡಿಸಿನಲ್ ಕ್ರೀಪರ್ ಹ್ಯಾಸ್ ಸ್ಮಾಲ್ ಲೀವ್ಸ್ ರಿಸೆಂಬ್ಲಿಂಗ್ ಡ್ಯಾಶ್ ಅಂತ ಇದೆ. ಬಹಳ ಈಸಿ ಆದಂಥ ಆನ್ಸರು, ಆಯಿತಾ? ಅದನ್ನು ಆನ್ಸರು ಬೆಟಲ್ ಲೀವ್ಸ್ ಈಸ್ ದ ರೈಟ್ ಆನ್ಸರ್. ಅದು ಸಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ. ವಿಡಿಯೋ ಆದ ತಕ್ಷಣ ವಿಡಿಯೋ ನೋಡ್ತಾ ಇದ್ದಾಗ ದಯವಿಟ್ಟು ಎಷ್ಟು ಅಂಕಗಳನ್ನು ಗಳಿಸಿದ್ರಿ ಫೋರ್ಟಿಗೆ ಅಂತ ತಾಗಳು ದಯವಿಟ್ಟು ಕಳಿಸಿ, ಆಯಿತಾ? ಬೈ ಟ್ರೆಡಿಷನ್ ದ ಪೀಪಲ್ ಇನ್ ದ ವಿಲೇಜ್ ವ್ಯಾಲಿ ವರ್ ಪ್ರೊಫೆಷ್ನಲಿ ಡ್ಯಾಶ್ ಅಂತ ಇದೆ. ಓರೋ ಮನುಷ್ಯಂ ಪಾಠದಿಂದ ಈ ಒಂದು ಪ್ರಶ್ನೆಗೆ ಉತ್ತರ ನೀವೇ ಕಳಿಸಬೇಕು ನನಗೆ ಕಮೆಂಟ್ಸಲ್ಲಿ. ಭಾಳ ಈಸಿಯಾಗಿ ಇರುವಂಥದ್ದು. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 2 ಆಪ್ಷನನ್ನು ಡಿಲೀಟ್ ಮಾಡಿ ನಾನು ಕೊಡ್ತೇನೆ, 2 ಆಪ್ಷನ್ ಉಳಿಸ್ತೇನೆ. ಔಟ್ ಆಫ್ 2 1 ಇಸ್ ದ ರೈಟ್ ಒನ್, ಆಯಿತಾ? ಬೈ ಟ್ರೆಡಿಷನ್ ದ ಪೀಪಲ್ ಇನ್ ದ ವ್ಯಾಲಿ ವರ್ ಪ್ರೊಫೆಷ್ನಲ್ ಡ್ಯಾಶ್ ಇನ್ ಓರೋ ಮನುಷ್ಯನ್. ಕಾರ್ಪೆಂಟರ್ ಇಸ್ ದ ರಾಂಗ್ ಆನ್ಸರ್. ಇಂಜಿನಿಯರ್ಸ್ ಇಸ್ ದ ರಾಂಗ್ ಆನ್ಸರ್.
ಹಾಗಿದ್ರೆ ಎ ಸಿ ರಾಂಗ್ ಆದಮೇಲೆ ಬಿ ಡಿನಲ್ಲಿ ಯಾವುದು ಸರಿಯಾದ ಉತ್ತರ? 6th one, ವಿಚ್ ಈಸ್ ದ ರೈಟ್ ಆನ್ಸರ್? ಪ್ಲೀಸ್ ಕಮೆಂಟ್ ಮೀ, ಪ್ಲೀಸ್ ಐ ರಿಕ್ವೆಸ್ಟ್ ಯು ವೈಲ್ ವಾಚಿಂಗ್, ಪ್ಲೀಸ್ ಕಮೆಂಟ್ ಮೀ, ಪ್ಲೀಸ್ ಪ್ರೆಸ್ ದ ಲೈಕ್ ಬಟನ್, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಎನಿಹೋ, ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ, ಭಾಳ ಈಸಿ ಸರ್, ಇದು ಫಿಕ್ಸ್ ಕ್ವಶನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ಕಂಪ್ಲೀಟ್ ದ ಡೈಲಾಗ್ ಅಂತ ಇದೆ, ಭಾಳ ಈಸಿ ನೋಡ್ರಿ, ಏನು ಬರಿಬೇಕಾಗಿರಲಿಲ್ಲ. ಹಾಯ್ ವಿಜಯ್, ಇಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ, ಒಬ್ಬರು ಸುಚಿತ್ರಾ ಅನ್ನೋರು ಹಾಗೂ ವಿಜಯ್ ಅನ್ನೋರು ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ ದಿಸ್ ಕಾನ್ವರ್ಸೇಷನ್ ಅಂದರೆ ಇಬ್ಬರ ವ್ಯಕ್ತಿಗಳ ನಡುವೆ ನಡೆಯುವಂತಹ ಕಾನ್ವರ್ಸೇಷನನ್ನು, ಮಾತುಕತೆಯನ್ನು ನಾವು ಕಾನ್ವರ್ಸೇಷನ್ ಅಂತ ಕರಿತೀವಿ, ಡೈಲಾಗ್ ಅಂತ ಕರಿತೀವಿ, ಆಯಿತಾ. ಬಿಟ್ವೀನ್ ದ ಟೂ ಸ್ಟ್ರೇಂಜರ್ಸ್ ಆರ್ ಟೂ ಫ್ರೆಂಡ್ಸ್. ಎನಿಹೋ, ಸುಚಿತ್ರಾ ಆ್ಯಂಡ್ ವಿಜಯ್ ಬೋತ್ ಆರ್ ಸ್ಪೀಕಿಂಗ್. ಹೇಗೆ ಮಾತಾಡ್ತಾ ಇದ್ದಾರೆ? ಹಾಯ್ ವಿಜಯ, ಇಬ್ಬರು ಹುಡುಗಿಯರು, ಆಯಿತಾ, ಸಾರಿ ವಿಜಯ್ ಅಲ್ಲ ವಿಜಯ, ಸೇರಿಸ್ಬಿಟ್ರೆ ಜನ್ರೇ ಚೇಂಜ್ ಆಗಿಬಿಡುತ್ತಪ್ಪ. ದೀಪಿಕಾ, ಜಯ, ಬರೀ ಎ ಲೆಟರ್ ಚೇಂಜ್ ಆಗಿಬಿಟ್ರೆ ಸಾಕು ಸರ್, ಜನರ ಚೇಂಜ್. ಇನ್ನು ಸುಚಿತ್ರಾ ಹಾಗೂ ವಿಜಯ. ಹಾಯ್ ವಿಜಯ, ಆವಾಗ ಸುಚಿತ್ರಾ ಹೇಳ್ತಾ ಇದ್ದಾಳೆ ಹಾಯ್ ಸುಚಿತ್ರಾ, ವಿಜಯ್ ರಿಪ್ಲೈ ಕೊಡ್ತಾ ಇದ್ದಾರೆ ಹಾಯ್ ಸುಚಿತ್ರಾ ಅಂತ. ಹೌ ಆರ್ ಯು ಎರಡೂ ಬರೀಬೇಕು ನೋಡಿ. ಹಾಯ್ ಸುಚಿತ್ರಾ, ಹೌ ಆರ್ ಯು ಅಂತ ಬರೀಬೇಕು. ಫಸ್ಟ್ ಲೈನಲ್ಲಿ ಎರಡೂ ಇದ್ದರೆ 1 ಮಾರ್ಕ್ಸ್ ಸಿಗುತ್ತೆ, ಇಲ್ಲ ಅಂತ ಹೇಳಿದರೆ 0. ಹಾಯ್ ಸುಚಿತ್ರಾ, ಹೌ ಆರ್ ಯು ಅಂತ ಯಾಕೆ ಸರ್ ಬರೀಬೇಕು ಅಂತ ಈಗ ತಾವುಗಳು ಕೇಳಿದರೆ, ನೆಕ್ಸ್ಟ್ ಲೈನಲ್ಲಿ ಐ ಆಮ್ ಫೈನ್ ಅಂತ ಇದೆ. ಐ ಆಮ್ ಫೈನ್ ಅಂತ ಇಲ್ಲಿ ಸುಚಿತ್ರಾ ಹೇಳ್ತಾ ಇದ್ದಾಳೆ ಅಂದರೆ ಅಲ್ಲಿ ವಿಜಯ ಕೇಳಿದ್ದಾಳೆ ಹೌ ಆರ್ ಯು ಅಂತ, ಹಾಗಾಗಿ, ಆಯಿತಾ. ಓಕೆ, ಫಸ್ಟ್ ಒನ್. ಅದಕ್ಕೆ ಉತ್ತರ ಕೊಡ್ತಾಳೆ ಸುಚಿತ್ರಾ, ಐ ಆಮ್ ಫೈನ್, ಹೌ ಆರ್ ಯು, ನೀನು ಹೇಗಿದ್ದೀಯಾ ಅಂತ. ಆವಾಗ ನೀವು ಮತ್ತೇನು ಬರೀತೀರಾ ನೋಡಿ, ಹೌ ಆರ್ ಯು ಅಂದಿದ್ದಕ್ಕೆ ದಟ್ ಸೌಂಡ್ಸ್ ಗ್ರೇಟ್, ಭಾಳ ಖುಷಿ ಆಯ್ತು ಕಣೆ, ನನಗೂ ಕೇಳಿದೆ ಅಲ್ವಾ, ದಟ್ ಸೌಂಡ್ಸ್ ಗ್ರೇಟ್, ಐ ಆಮ್ ಆಲ್ಸೋ ಗುಡ್ ಅಂತ ಬರೀಬೇಕು. ನೀವು ಏನಿಲ್ಲ ಓಕೆ ಅಂತ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕು. ಐ ಆಮ್ ಆಲ್ಸೋ ಗುಡ್, ಆಲ್ಸೋ ಅಂತ ಯಾಕೆ ಬಳಸಬೇಕು ಅಂದರೆ ಆಲ್ರೆಡಿ ಐ ಆಮ್ ಫೈನ್ ಅಂತ ಬರೆದಾಗಿದೆ, ಮತ್ತು ಅದೇ ರಿಪೀಟ್ ಆಗುತ್ತಿರುವಂಥದ್ದು ಬೇರೆಯವರ ಬಾಯಲ್ಲಿ. ಫಾರ್ ಎಕ್ಸಾಂಪಲ್, ನಾನೀಗ ನಿಮಗೆ ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್ ಅಂದರೆ ನೀವೇನು ಹೇಳ್ತೀರಾ? ವೆರಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತೀರಲ್ವಾ, ಹಾಗೆ ಮಕ್ಕಳೇ, ಆಯಿತಾ. ನೋಡಿ, ಹೌ ಆರ್ ಯು, ದಟ್ ಸೌಂಡ್ಸ್ ಗುಡ್, ಓಕೆ ಗ್ರೇಟ್, ಐ ಆಮ್ ಆಲ್ಸೋ ಗುಡ್ ಅಂತ ಬರಿಬೇಕು. ನಂತರದಲ್ಲಿ ಸುಚಿತ್ರಾ ಹೇಳ್ತಾರೆ, ಹೇ ಯು ಆರ್ ಕ್ಯಾರಿಂಗ್ ಟೂ ಮೆನಿ ಬ್ಯಾಗ್ಸ್, ಶಾಲ್ ಐ ಕ್ಯಾರಿ ಒನ್ ಫಾರ್ ಯು. ಭಾಳ ಬ್ಯಾಗ್ ತಗೊಂಡು ಹೋಗ್ತಾ ಇದೆಯಲ್ಲೇ ವಿಜಯ, ನಾನು ಒಂದು ಬ್ಯಾಗನ್ನು ಇಟ್ಕೊಳ್ಳ ಅಂತ. ಆವಾಗ ನೋಡಿ, ನೀವು ಪಾಸಿಟಿವ್ನಲ್ಲೇ ಬರಿಬೇಕು, ಯಾಕಂದರೆ ಪಾಸಿಟಿವ್ನಲ್ಲೇ ಎಂಡ್ ಆಗ್ತಾಯಿದೆ. ಪಾಸಿಟಿವ್ ಅಂದರೆ ಧನಾತ್ಮಕ, ಹ್ಞೂ ಅಂತ, ನೋ ಐ ವಿಲ್ ನಾಟ್ ಗಿವ್ ಅಂತ ಬರೆದ್ರೆ 0 ಮಾರ್ಕ್ಸ್ ಸಿಗುತ್ತೆ. ನೀವು ಬರೀಬೇಕಾಗಿದ್ದು ಎಸ್ ಥ್ಯಾಂಕ್ಸ್, ದಟ್ ವಿಲ್ ಬಿ ಎ ಗ್ರೇಟ್ ಹೆಲ್ಪ್, ನನಗೆ ಬಹಳ ಸಹಾಯ ಮಾಡ್ದಂಗೆ ಆಗುತ್ತೆ, ಆಯಿತಾ. ಬಹಳ ಬ್ಯಾಗ್ ಇದ್ದಾವೆ, ತಗೋ ಒಂದು ಅಂತ ಕೊಡ್ತಾ ಇರೋದು ನೀವು. ಎಸ್ ಥ್ಯಾಂಕ್ಸ್ ಅಂತ, ಎಸ್ ಅಂತ ಬರೀಲೇಬೇಕು, ಯಾಕಂದರೆ ಶಾಲ್ ಐ ಕ್ಯಾರಿ ಒನ್ ಫಾರ್ ಯು ಅಂದರೆ ಎಸ್ ಆರ್ ನೋ ಕ್ವಶನ್ ಅದು. ನೋಡಿ, ವರ್ಬಿಂದ ಸ್ಟಾರ್ಟ್ ಆಗ್ತಾ ಇದೆ. ಶಾಲ್ ಐ ಕಮ್ ಇನ್ ಸರ್ ಅಂದಾಗ ನಾನು ಎಸ್ ಆರ್ ಅನ್ನಬೇಕು, ನೋ ನಾರ್ ಅನ್ನಬೇಕಲ್ವ, ಹಾಗೆ ತಾವುಗಳು ಆನ್ಸರಲ್ಲಿ ಇಲ್ಲಿ 3rd ಲೈನಲ್ಲಿ ಎಸ್ ಅಂತ ಬರೆದು ಕಾಮಾ ಹಾಕಬೇಕು. ಎಸ್ ಥ್ಯಾಂಕ್ಸ್, ದಟ್ ವಿಲ್ ಬಿ ಎ ಗ್ರೇಟ್ ಹೆಲ್ಪ್, ಆಯಿತಾ. ಲಾಸ್ಟ್ ಒನ್, ಯು ಆರ್ ವೆಲ್ಕಮ್. ನೋಡಿ, ನೀವು ಥ್ಯಾಂಕ್ಸ್ ಅಂದಿದ್ದಕ್ಕೆ ಅದಕ್ಕೆ ರಿಪ್ಲೈ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಯಾರಾದರೂ ಥ್ಯಾಂಕ್ಸ್ ಅಂದರೆ ಯು ಆರ್ ವೆಲ್ಕಮ್ ಅಂತ ಹೇಳಬೇಕು. ವಿಚ್ ವೇ ಶುಡ್ ವಿ ಗೋ, ಯಾವ ಕಡೆ ಹೋಗೋಣ ಅಂತ ಸುಚಿತ್ರಾ ಅವರು ಕೇಳ್ತಾ ಇದ್ದಾರೆ. ಆವಾಗ ನಮ್ಮ ವಿಜಯ್ ಅವರು ಹೇಳ್ತಾರೆ, ದಿಸ್ ವೇ, ಈ ಕಡೆ ಹೋಗೋಣ, ಈ ಕಡೆಗೆ, ಆಯಿತಾ, ಈ ಕಡೆಗೆ ಹೋಗೋಣ ಅಂತ ಹೇಳಿ ಅಷ್ಟೇ ಬರೆದ್ರೆ ಮಾರ್ಕ್ಸಿಗಲ್ಲ. ದಿಸ್ ವೇ, ಮೈ ಹೋಮ್ ಈಸ್ ಜಸ್ಟ್ ಅ ಕಪಲ್ ಆಫ್, ಏನು ಬರೀತೀರಾ, ಸ್ಟೆಪ್ಸ್ ಅವೇ, ಇಲ್ಲೇ ಹತ್ತಿರದಲ್ಲೇ ಇದೆ, ಆಯಿತಾ, ಬೈ ವಾಕಲ್ಲೇ ಹೋಗ್ಬೋದು ಅಂತ. ಮೈ ಹೌಸ್ ಈಸ್ ಜಸ್ಟ್ ಎ ಕಪಲ್ ಆಫ್ ಸ್ಟೆಪ್ಸ್ ಅವೇ ಅಂತ ಬರಿಬೇಕಾಗತ್ತೆ. ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಅಂಕಗಳು ಬೇಕು ಅಂದರೆ ಇದನ್ನು ಕೊಡಬೇಡ್ತಿತ್ತು, ಭಾಳ ಈಸಿ ಮಾಡಿಬಿಟ್ಟಿದ್ದಾರೆ. ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೂ ಧನ್ಯವಾದಗಳು. ಇಷ್ಟು ಈಸಿಯಾಗಿ ನೀವು ಕ್ವಶನ್ ಪೇಪರ್ ರೆಡಿ ಮಾಡ್ತೀರಾ ಅಂತ ಹೇಳಿದರೆ ನಮ್ಮ ಮಕ್ಕಳಿಗೂ ಅಲ್ಲೇ ಕಳಿಸಿ ಬರೆಸ್ತಿದ್ದೆ. ಎನಿಹೋ, ಯಾಕಂದರೆ ನಮ್ಮ ಪೇಪರ್ ಸ್ವಲ್ಪ ಟಫ್ ಇತ್ತಪ್ಪ, ನಾವೆಲ್ಲ ಕೊಟ್ಟಿರುವಂಥದ್ದು, ಯಾಕಂದರೆ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ವಾಸ್ ನಾಟ್ ದೇರ್ ಫಾರ್ ದಿಸ್ ಯೂನಿಟ್ ಟೆಸ್ಟ್ ಬ್ಲೂ ಪ್ರಿಂಟ್ ಪ್ರಕಾರ. ಎನಿಹೋ, ಮ್ಯಾಚ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ಆ್ಯಂಡ್ ದ ಕರೆಸ್ಪಾಂಡಿಂಗ್ಸ್ ಲ್ಯಾಂಗ್ವೇಜ್ ಅಂಡರ್ ದ ಕಾಲಮ್ ಬಿ ಅಂತ ಇದೆ. ಎಕ್ಸ್ಪ್ರೆಷನ್ಸ್, ಲ್ಯಾಂಗ್ವೇಜ್, ಫಂಕ್ಷನ್ಸ್, ಭಾಳ ಈಸಿ ಕಣ್ರಿ. ನೋಡಿರಿ, ನಾನು ನಿಮಗೆ ಈಗ ಗುಡ್ ಮಾರ್ನಿಂಗ್ ಅಂತ ಹೇಳ್ತೇನೆ, ರಾತ್ರಿ ಈಗ ಹೇಳಲ್ಲ, ಆಯಿತಾ. ಗುಡ್ ಮಾರ್ನಿಂಗ್ ಅಂದಾಗ ಅದೇನು ಗೊತ್ತಾ, ಬೇರೆಯವರಿಗೆ ಗ್ರೀಟಿಂಗ್ಸನ್ನು ಹೇಳುವಂಥದ್ದು. ಹಾಗಿದ್ರೆ ಆನ್ಸರ್ ಏನಿಲ್ಲಿ ಡಿ. ಯು ಲುಕ್ ಹ್ಯಾಂಡ್ಸಮ್, ಸರ್ ಮಸ್ತಾಗಿ ಕಾಣ್ತಾ ಇದ್ದೀರಾ, ಏನು ಮಚ್ಚಿ ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ, ಒಳ್ಳೆ ಡ್ರೆಸ್ ಹಾಕೊಂಬಂದಿದೆಯಾ ಅಂತೀವಲ್ಲ, ಅದನ್ನು ನಾವು ಇಂಗ್ಲೀಷಲ್ಲಿ ಕಾಂಪ್ಲಿಮೆಂಟಿಂಗ್ ಅಂತ ಹೇಳ್ತೀವಿ, ಅಥವಾ ಕಾಂಪ್ಲಿಮೆಂಟ್ಸ್ ಅಂತ ಹೇಳ್ತೇವೆ, ಆಯಿತಾ. ನೆಕ್ಸ್ಟ್ 3rd ಒನ್, ಐ ಆಮ್ ಗ್ರೇಟ್ಫುಲ್ ಟು ಯು, ಆಯಿತಾ. ಒಂದು ರಜೆ ಕೊಡಿ ಸರ್, ನಾನು ಯಾವತ್ತೂ ಕೂಡ
ಎಂಥದ್ದು ಹೇಳ್ತೀರಲ್ವ, ಆ ರೀತಿಯಾಗಿ ಇರ್ತೇನೆ ನಿಮ್ಮ ಹತ್ರ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಅಂತ ಹೇಳಿದರೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ. ನಾನು ನಿಮ್ಗೆ ಇಷ್ಟೊಂದು ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಅಂತ ಹೇಳ್ತೀವಲ್ವ, ಹಾಗೆ ಸಿ ಯು ಲೇಟರ್, ಬಾಯ್ 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 ಅಂತ ನಾನು ನಿಮ್ಗೆ ಹೇಳಿದೆ ಅಂದರೆ ಲೀವ್ ಟೇಕಿಂಗ್ ಅಂತ. ಲೀವ್ ಟೇಕಿಂಗ್ ಅಂದರೆ ಬಾಯ್ ಅಂತ. ಐ ಆಮ್ ನಾಟ್ ಶ್ಯೂರ್, ನೀವು ನನಗೇನೋ ಒಂದು ಕ್ವಶನ್ ಕೇಳ್ತೀರಾ ನಾನು ಅಥವಾ ಏನೋ ಒಂದು, ಅದಕ್ಕೆ ನಾನು ಸಮ್ಮತಿ ಇರಲ್ಲ, ಅದನ್ನು ನಾವು ಡಿಸ್ಅಗ್ರಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಐ ಆಮ್ ನಾಟ್ ಅಂತ ಬಂದು ಅಥವಾ ಬಟ್ ಅಂತ ಬಂದರೆ ನಿಮ್ಮ ಒಂದು ಸೆಂಟೆನ್ಸಲ್ಲಿ ಅದನ್ನು ನಾವು ಡಿಸ್ಅಗ್ರಿ ಅಂತ ಕರಿತೀವಿ, ಆಯಿತಾ, ಸಮ್ಮತಿ ಇಲ್ಲ ಅಂತ. ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಬರೆದಿದ್ದೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಎನಿ 2 ಕ್ವಶನ್ಸ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಈ 4 ಕ್ವಶನು ನನ್ನ ಒಂದು ವಿಡಿಯೋದಲ್ಲಿ ಬೋರ್ಡ್ ಮೇಲೆ ಬರೆದು ಬುಕ್ಕನ್ನು ತೋರಿಸ್ಬಿಟ್ಟು ಇದೇ ಕ್ವಶನ್ಸ್ ಮಕ್ಕಳೇ ಎಕ್ಸಾಮಿಗೆ ಬರುತ್ತೆ ಅಂತ ಸಾರಿ ಹೇಳ್ತಾ ಇದ್ದೆ. ಎಷ್ಟೋ ಜನ ಎಕ್ಸಾಮ್ ಆದಮೇಲೆ ನನ್ನ ವಿಡಿಯೋ ನೋಡಿದ್ದೀರಾ, ಎಷ್ಟೋ ಜನ ಎಕ್ಸಾಮ್ಗಿಂತ ಮುಂಚೆನೇ ನೋಡಿಬಿಟ್ಟು ಖುಷಿಯಾಗಿ ಎಕ್ಸಾಮ್ ಬರೆದು ಬಂದಿದ್ದೀರಾ. ಫಾರ್ ಎಕ್ಸಾಂಪಲ್, ವೈ ವಾಸ್ ದಿ ಕಮಿಷನ್ ಆಫ್ ದಿ ಎನ್ಕ್ವೈರಿ ಅಪಾಯಿಂಟೆಡ್ ಬೈ ದಿ ಕಿಂಗ್ ಆಫ್ ದಿ ಜಂಗಲ್ ಅಂತ ಇದೆ ಅಂತ ಹೇಳಿದರು ಒಂದೇ. ಟ್ರೂ ಸ್ಟೋರಿ ಆಫ್ ದಿ ಎಲಿಫೆಂಟ್ ಆ್ಯಂಡ್ ದ ಮ್ಯಾನ್ ಅಂದರೂ ಕೂಡ ಎರಡೂ ಕೂಡ ಒಂದೇ ಮಕ್ಕಳೇ. ಇದೇ ಕ್ವಶನ್ ಕೊಟ್ಟಿದ್ದೆ. ಸೆಕೆಂಡ್ ಕ್ವಶನ್ ಅಲ್ಲಿ ನಿಮ್ಗೆ 2 ಕ್ವಶನ್ ಕೊಟ್ಟಿದ್ದೆ. ಯಾವುದು ಅಡೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಒಂದು ಲುಂಗಿ ಸ್ಟೋರಿ, ಇನ್ನೊಂದು ಹಲ್ಲಿನ ಸ್ಟೋರಿ. ಹಲ್ಲು ಅಂತ ಹೇಳಿದರೆ ಟೀತ್ ಸ್ಟೋರಿ ಕೊಟ್ಟಿದ್ದೆ. ಆ ಸ್ಟೋರಿ ಎಕ್ಸಾಮಲ್ಲಿ ಬಂದಿದೆ ನೋಡಿ. ಇಲ್ಲಿ ವೈ ಡಿಡ್ ಮಾರಾ ಲೂಸ್ ಇಸ್ ಟೀತ್ ಅಂತ ಇದೆ, ಇಲ್ಲಿ ವೈ ಡಿಡ್ ಅಂತ ಇದೆ. ನಾನು ಹೇಳಿದ ಪ್ರಶ್ನೆ ನಿಮಗೆ, ವಾಟ್ ವಾಸ್ ದ ಸ್ಟೋರಿ ನರೇಟೆಡ್ ಬೈ ದ ಮಾರಾ ಟು ದ ಪೂರ್ಣಚಂದ್ರ ತೇಜಸ್ವಿ ಅಬೌಟ್ ಹಿಸ್ ರೈಟ್ ಸೈಡ್ ಆಫ್ ದಿ ಟೀತ್ ಅಂತ. ಸೇಮ್ ಕ್ವಶನ್ಸ್, ಸೇಮ್ ಆನ್ಸರು. ಬನ್ನಿ 3ನೇ ಪ್ರಶ್ನೆ ನೋಡೋಣ. 11th ಕ್ವಶನ್, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್. ಟೆಕ್ಸ್ಟ್ ಬುಕ್ ಇಟ್ಕೊಂಡು ಇದೇ ಆನ್ಸರು ಓರೋ ಮನುಷ್ಯಂ ಅಂತ ತೋರಿಸಿ ಹೇಳಿದ್ದೆ ಸರ್. ವಿಡಿಯೋ ಸ್ವಲ್ಪ ತಗೊಂಡ್ರೆ ನಾನು ಹೇಳ್ತಿರುವಂಥದ್ದು ನಿಜ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ, ಆಯಿತಾ. ಫೇಸ್ ಟು ಫೇಸ್ ಮಾಡುವಂಥ ವಿಡಿಯೋ. ನೆಕ್ಸ್ಟು 6 ಮಾರ್ಕ್ಸ್ ಕ್ವಶನ್ಸ್ ಅಂತೂ ನಾನು ಹೇಳಿದೆ ನಿಮಗೆ. ಒಂದು ಚಿತ್ರ ಬಿಡಿಸ್ಬಿಟ್ಟು ಔಟ್ಸೈಡ್ ದಿಸ್ ಈಸ್ ಇನ್ಸೈಡ್ ಅಂತ ಸ್ಕೂಲನ್ನು ಚಿತ್ರ ಬಿಡ್ದು ನೋಡಿ, ಇಲ್ಲಿ ಮಗು ಕೂತ್ಕೊಂಡಿದೆ. ಓಕೆ, ಇನ್ಸೈಡ್ ದ ಸ್ಕೂಲ್, ಔಟ್ಸೈಡ್ ದ ಸ್ಕೂಲ್, ಮಗುವಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಕ್ಸಾಮಲ್ಲಿ ಬರುತ್ತೆ ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈಗ ಗ್ರಾಮರ್ ಕಡೆಗೆ ಹೋಗ್ತಾ ಇದ್ದೀವಿ. ಏನು ಸರ್ ಪ್ಯಾಸೇಜ್ ಉಡಾಯಿಸ್ಬಿಟ್ರಾ ಅಂತ. ಪ್ಯಾಸೇಜ್ ನಾನು ಉಡಾಯಿಸಲಿಲ್ಲ. ಇವತ್ತು ಒಂದು ಪ್ಯಾಸೇಜು, ನಾಳೆ ಒಂದು ಪ್ಯಾಸೇಜ್, ಯಾವುದೋ ಒಂದು ಬರುತ್ತೆ ಎಕ್ಸಾಮಲ್ಲಿ, ತಗೊಳ್ಳು ಬರದೇ ಬರೀತೀರ ಅಷ್ಟಂತೂ ನನಗೆ ಗ್ಯಾರಂಟಿ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ದ ಬ್ರಾಕೇಜ್. ಪ್ರೀತಿಯ ವಿದ್ಯಾರ್ಥಿಗಳೇ, ಅಟ್ಲೀಸ್ಟ್ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ 15 ನಿಮಿಷ ಅಂತೂ ಬೇಕೇ ಬೇಕಪ್ಪ. ಇದೇನು ಜಾದು ಇದಲ್ಲ, ಸುಮ್ಮನೆ ಹಿಂಗೆ ಮ್ಯೂಸಿಕ್ ಹಾಕ್ಬಿಟ್ಟು ಹಿಂದೆ ಇದೇ ಆನ್ಸರು. ಫಸ್ಟ್ ಕ್ವಶನ್ ಆನ್ಸರ್ ಎ, ಸೆಕೆಂಡ್ ಕ್ವಶನ್ ಆನ್ಸರ್ ಬಿ ಅಂತ ಮಾಡೋದು ನೀವು ಕೂಡ ಮಾಡ್ತೀರ ಕೂತ್ಕೊಂಡು, ಅದರಿಂದ ಉಪಯೋಗವಿಲ್ಲ. ಐ ಆಮ್ ಎಕ್ಸ್ಪ್ಲೈನಿಂಗ್ ಯು, ದ ರೀಸನ್ ಈಸ್ ದೇರ್. ಇಲ್ಲಿಗೆ ಮುಗಿದೋಗಲಿಲ್ಲ ನಿಮ್ಮದು PUC. ಅರ್ಥ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ ಅಂತ ಉದ್ದೇಶ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಎಲಿಫೆಂಟ್ ಹೂ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಒನ್ ಡೇ ಡ್ಯಾಶ್. ಅದು ಬಹಳ ಈಸಿ ಕಣ್ರಿ. ಯಾವುದೋ ಅದು ಪರ್ಟಿಕ್ಯುಲರ್ ಆಗಿ ಇರುವಂಥದ್ದಲ್ವಾ, ಅದಕ್ಕೆ ಅದನ್ನು ಎ ಅಂತ ಬಳಸ್ತೀವಿ. ಫಸ್ಟ್ ಆನ್ಸರ್ ಈಸ್ ಎ, ಆಯಿತಾ. ಲಾಸ್ಟ್ ಆನ್ಸರ್ ಹಾಗಿದ್ರೆ ಕೊನೆಯ ಆನ್ಸರ್ ಏನಾಗುತ್ತೆ, ಇದರಲ್ಲಿ ಇರೋದೇ 2 ಡ್ಯಾಶು, ಅದು ಅಲ್ವಾ. ಲಿಟ್ಲ್ ಹಟ್ ಅಟ್ ದಿ ಎಡ್ಜ್ ಆಫ್ ದಿ ಫಾರೆಸ್ಟ್ ಆಫ್ ದಿ ಇಲ್ಲಿ ಆ್ಯನ್ ಬರದೆ, ಯಾಕಂದರೆ ಎಲ್ಲೂ ಕೂಡ ವವೆಲ್ ಸೌಂಡ್ ಇಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಬಹಳ ಈಸಿ ಕಣ್ರಿ ಇದು ಕೂಡ. ನೋಡಿ 2 ಡ್ಯಾಶನ್ನು ಕೊಟ್ಟಿದ್ದಾರೆ. ಎಷ್ಟು ಈಸಿ ಇದೆ. ಅರ್ಲಿ ಒನ್ ಮಾರ್ನಿಂಗ್ ವೆನ್ ದ ಹರ್ಡ್ಸ್ ಆಲ್ರೆಡಿ ಆಕ್ಯುಪೈಡ್. ಯಾರಿಂದ ಆಕ್ಯುಪೈ ಆಗಿತ್ತು? ಅವರಿಂದ ಅನ್ನಲಿಕ್ಕೆ ಬೈ ಅಂತ ಬರಿಬೇಕು, ನೆನ್ಪಿಟ್ಕೊಳ್ಳಿ. ಕನ್ನಡದಲ್ಲಿ ನಿಮ್ಮ ಬಾಯಲ್ಲಿ ಏನಾದರೂ ಡ್ಯಾಶ್ ತುಂಬ ಸಮಯದಲ್ಲಿ ಅವರಿಂದ ಅಂತ ಬಂದರೆ ಬೈ ಇಸ್ ದ ಆನ್ಸರ್. ಹಾಗಿದ್ರೆ ಬೈ ದಿ ಜಂಗಲ್ ಲಾರ್ಡ್ಸ್ ಅನ್ನೋದು ಸರಿಯಾದ ಉತ್ತರ. ಬೈ ಇಸ್ ದ ರೈಟ್ ಆನ್ಸರ್, ಆಯಿತಾ. ಸೆಕೆಂಡ್ ಆನ್ಸರ್ ಏನಾಗ್ಬೋದು ಇಲ್ಲಿ ಅಂತ ಹೇಳಿದರೆ 15th ಕ್ವಶನ್, ದ ಸೆಕೆಂಡ್ ಆನ್ಸರ್ ಈಸ್ ಫ್ರಮ್ ದಿ ಜಂಗಲ್. ಮನುಷ್ಯ ಏನು ಮಾಡ್ತಾನೆ, ದೂರದ ಒಂದು ಕಡೆಯಲ್ಲಿ ಮನೆಯನ್ನು ಗುಡಿಸ್ಲಿಕ್ಕೆ ಕಟ್ತಾನೆ. ಎಲ್ಲಿ ಅಂತ ಹೇಳಿದರೆ ಅಲ್ಲಿನಿಂದ. ಫ್ರಮ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಭಾಳ ಈಸಿಯಾಗಿ 1 ಅಂಕದ ಪ್ರಶ್ನೆಗಳು. ಹೀ ಈಸ್ ಆನ್ ಎಕ್ಸಲೆಂಟ್ ಟೀಚರ್ ಅಂತ ಕೊಟ್ಟಿದ್ದಾರೆ. ತಗೊಂಡು ಏನಪ್ಪ ಮಾಡ್ತೀರಾ, ನಾವು ಮಾಡಬೇಕಾಗಿದ್ದಲ್ಲಿ ಕ್ವಶನ್ ಟ್ಯಾಗು. ದ ರೈಟ್ ಆನ್ಸರ್, ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಹಾಸನ್ ಜಿಲ್ಲೆಯ ನನ್ನ ಎಲ್ಲ ಮುದ್ದಿನ ವಿದ್ಯಾರ್ಥಿಗಳೇ, ನನ್ನ ಸಬ್ಸ್ಕ್ರೈಬರ್ಗಳೇ, ಗ್ರಾಮರಲ್ಲಿ ವೀಕ್ ಇದ್ದರೆ ತಲೆನೇ ಕೆಡಿಸ್ಕೊಬೇಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನೀವು ಯಾವುದೇ ಕಾರಣಕ್ಕೆ ಎಕ್ಸಾಮಲ್ಲಿ, ಆಯಿತಾ, 80 ಅಂಕಕ್ಕೆ ಕಡಿಮೆ ಅಂದರೂ 78, 77 ಪ್ಲಸ್ಸಲ್ಲೇ ಇಡ್ತೀರಾ. ಇಷ್ಟಂತೂ ಹೇಳಬಲ್ಲೆ. ಯಾವಾಗ ಅಂತ ಹೇಳಿದರೆ, ಇಫ್ ಯು ಡೂ ಪ್ರಾಕ್ಟೀಸ್. ಇನ್ನು 2-3 ಅಂಕಗಳು ನಿಮ್ಮ ಓವರ್ ಕಾನ್ಫಿಡೆನ್ಸಲ್ಲಿ ಕಳ್ಕೊಂತೀರ. ಲ್ಯಾಂಗ್ವೇಜ್ ಅದು, ಆಯಿತಾ. ಅದು ಹೋಗಬಾರ್ದು ಅಂದರೆ ಓವರ್ ಕಾನ್ಫಿಡೆನ್ಸನ್ನು ಬಿಡಬೇಕು. ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ಹೇಳ್ಕೊಡ್ಬೇಕು. ನಿಮ್ಮ ಕೈಲಿ ಆಗ್ತಾಯಿಲ್ಲ ನೋಡಿ, ಸಹಾಯ ಎಷ್ಟು ಮಾಡ್ತೀರೋ ದೇವರ ಸಹಾಯ ನಿಮಗೆ ಬರುತ್ತೆ. ವೈ ಐ ಆಮ್ ಡೂಯಿಂಗ್ ದೀಸ್ ವಿಡಿಯೋಸ್. ನನಗೇನು ಅವಶ್ಯಕತೆ ಬೇರೆ ಇದಿಲ್ವ, ಬೇರೆ ಕೆಲಸ ಇಲ್ವಾ? ಐ ಹ್ಯಾವ್ ಅ ಫ್ಯಾಮಿಲಿ ಮ್ಯಾನ್. ನನಗೂ ಕೂಡ ಮನೆತನ ಇದೆ, ನನಗೂ ಕೂಡ ಸಂಸಾರ ಇದೆ, ಮಕ್ಕಳಿದ್ದಾವೆ,
ಹೌದಲ್ವಾ? ಎಲ್ಲ ಇದೆ, ಎಲ್ಲ ಬಿಟ್ಟು ಯಾಕೆ ಸಹಾಯ ಮಾಡ್ತಾಯಿದ್ದೀನಿ ಅಂದರೆ ಒಂದು ಗಾದೆ ಇದೆ, ಏನು ಅಂದರೆ ದೇವರು ಕೊಟ್ಟಂತಹ ಈ ಜ್ಞಾನ ಇದೆ ಅಲ್ವಾ, ಜೋಪಾನವಾಗಿ ಇಟ್ಕೊಂಡೋದ್ರೆ ಕೊನೆಗೆ ಅದರಿಂದ ಉಪಯೋಗವೇ ಇಲ್ಲ. ನಿಮಗೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರಲ್ಲಿ ಒಂದು ಮೆಸೇಜ್ ಇದೆ, ಪೀಪಲ್ ಆರ್ ನಾಟ್ ಪಾಸಿಂಗ್ ದೇರ್ ನಾಲೆಡ್ಜ್ ದಿ ರೈಟ್ ಇನ್ಫಾರ್ಮೇಷನ್ ಅಬೌಟ್ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಯಾರೂ ಮಾಹಿತಿ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದರೆ ಹೆದರ್ತಾ ಇದ್ದಾರೆ. ಹಾಗೆ ನನ್ನ ನಾಲೆಡ್ಜು, ನಾನು ಭೂಮಿ ಯಾವತ್ತು ಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ. ಐ ಡೋಂಟ್ ನೋ ವೆನ್ ಮೈ ಡೆತ್ ಏಂಜಲ್ ವಿಲ್ ನಾಕ್ ದ ಡೋರ್. ಬಂದುಬಿಟ್ಟು ಯಾರು ಯಮದೂತ, ಬನ್ನಿ ಸರ್ ಮುಗೀತು, ಇಷ್ಟು ದಿನ ಓದಿಸಿದ್ರಿ, ಬರ್ರಿ ಸಾಕು ಅಂತ ಕರ್ಕೊಂಡು ಹೋಗ್ಬಿಟ್ರೆ ನಾಳೆಯಿಂದ ವೀಡಿಯೋ ಮಾಡೋಕ್ಕೂ ಆಗೋಲ್ಲ, ನನ್ನ ನಾಲೆಡ್ಜ್ ಕೊಡೋಕ್ಕೂ ಆಗೋಲ್ಲ. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿರುವಂಥದ್ದು. ಆಲ್ರೆಡಿ ಆಲ್ ಗ್ರಾಮರ್ ವಿಡಿಯೋಸ್ ಆರ್ ಅಪ್ಲೋಡೆಡ್. ಪ್ಲೀಸ್ ಗೋ ಟು ದ ಪ್ಲೇ ಲಿಸ್ಟ್. ಅಲ್ಲಿ ಹೋಗ್ಬಿಟ್ಟು ಗ್ರಾಮರ್ PUC ಅಂತ ಇದೆ, ಕ್ಲಿಕ್ ಮಾಡ್ಕೊಂಡು ನೋಡಿ ಸರ್, ಖುಷಿಯಾಗಿಬಿಡ್ತೀರಾ. ಹೀ ಈಸ್ ಅನ್ ಎಕ್ಸಲೆಂಟ್ ಟೀಚರ್ ಅಂತ ಇದೆ. ದ ರೈಟ್ ಆನ್ಸರ್ ಈಸಂಟ್ ಹಿ ಅನ್ನೋದು ಸರಿಯಾದ ಉತ್ತರ. ರೀಸನ್ ಇದೆ, ಬಿಕಾಸ್ ದಿಸ್ ಈಸ್ ಎ ಪಾಸಿಟಿವ್ ಸೆಂಟೆನ್ಸ್ ಚೇಂಜ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಇದ್ರ ಬಗ್ಗೆ ಸಂಪೂರ್ಣವಾಗಿ ಕನ್ನಡ ಟು ಕನ್ನಡ, ಇಂಗ್ಲೀಷು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಹೋಗಿ ಆ ವಿಡಿಯೋನ ವಾಚ್ ಮಾಡಿ. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದಿ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಹಾಗಿದ್ರೆ ಇಲ್ಲಿ ಏನು ಮಾಡಬೇಕು ಅಂತ ಕೇಳಲಾಗಿದೆ. 17ನೇ ಪ್ರಶ್ನೆಯನ್ನು ನೋಡೋಣ. ಫ್ರೇಮ್ ಎ ಕ್ವಶನ್ ಸೊ ಆ್ಯಸ್ ಟು ಗೆಟ್ ದಿ ಅಂಡರ್ಲೈನ್ ವರ್ಡ್ ಆಸ್ ದಿ ಆನ್ಸರ್ ಅಂತ ಇದೆ. ಏನು ಸರ್ ಹಿಂಗೆ ಪಟ ಓದಿದರೆ ನಮ್ಮ ಕತೆ ಏನೋ ಆರ್ಟ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ವಿದ್ಯಾರ್ಥಿಗಳು ಹೆಂಗೆಂಗೋ ಹೇಳ್ತೀರಾ ನೀವು ಅಂತ. ಏನೂ ಇಲ್ಲ ಕಣ್ರಪ್ಪ. ಅಂಡರ್ಲೈನ್ ಹಾಕಿದ್ದಾರೆ ಯಾರಿಗೆ? ಮಾರನಿಗೆ. ಮಾರನನ್ನು ಅಲ್ಲಿ ತೆಗಿಬೇಕು, ಅಲ್ಲಿ ಒಂದು WH ವರ್ಡನ್ನು ಹಾಕಬೇಕು. WH ವರ್ಡ್ ಹಾಕಿ ಓದಿದಾಗ ಮಾರ ಅಂತ ಉತ್ತರ ಬರಬೇಕು ಅಷ್ಟೇ. ನಾನೀಗ ಮಾಡ್ತೀನಿ ನೋಡಿ. ಈಗ ಹೂ ಈಸ್ ಟೀಚಿಂಗ್ ಆನ್ಲೈನ್ ಕ್ಲಾಸಸ್ ಫಾರ್ ಯು ಅಂತ ಕೇಳಿದರೆ ನೀವೇನು ಮಾಡ್ತೀರಾ? ಹೂ ಈಸ್ ಟೀಚಿಂಗ್ ಜಾಗದಲ್ಲಿ ಹೂ ಜಾಗದಲ್ಲಿ ಇಸ್ಲಾಂ ಸರ್ ಅಂತ ನನ್ನ ಹೆಸರು ಬರೀತೀರಾ, ಇಸ್ಲಾಂ ಸರ್ ಅಂತ. ಹೌದಲ್ವಾ? ಪೀಪಲ್ ಕಾಲ್ ಮಿ, ಮೈ ಸ್ಟೂಡೆಂಟ್ಸ್ ಕಾಲ್ ಮಿ ಇಸ್ಲಾಂ ಸರ್ ಬರೀತೀರಾ. ಅಲ್ಲಿ ಹೂ ಅಂತ ಹಾಕಿದ್ರಿ, ಯಾರು ಅಂತ. ಇಲ್ಲೂ ಕೂಡ ಅಷ್ಟೇ, ಹೂ ಅಂತ ಬರೆದ್ರೆ ಮುಗಿದೋಯ್ತ್ರಿ. ಹೂ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದಿ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಆನ್ಸರ್ ಏನು? ಮಾರ. ಹಾಗಿದ್ರೆ ನಿಮ್ಮ ಉತ್ತರ ಸರಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ದೇವರು ನಿಮಗೆ ಯಾವತ್ತೂ ಕೂಡ ಸಂತೋಷವಾಗಿ ಇಡಲಿ. ನಾನು ಕೂಡ ಅದೇ ಬಯಸ್ತೇನೆ. ಚೆನ್ನಾಗಿ ಓದಿ, ಚೆನ್ನಾಗಿ ಅಂಕಗಳನ್ನು ತೆಗಿರಿ, ತಂದೆ ತಾಯಿಗಳ ಮಾತನ್ನು ಕೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಮನಸ್ಥಿತಿಯನ್ನು ಹೊಂದಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ.